ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು 101ನೇ ದಿನದಲ್ಲಿದ್ದೇವೆ. 27 ಜೂನ್ 2026 ಶನಿವಾರದಂದು 101ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಶ್ರೀಮತಿ ಸುನಂದಾ ಬೆನ್ನೂರ್ ಅವರು ಬರೆದಿರುವಂತ ನವಿಲು ಕುಣಿತ ಅನ್ನುವಂತ ಕವನ ಸಂಕಲನದ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಇದು 1999ರಲ್ಲಿ ಪ್ರಕಟವಾಗಿರುವಂತ ಕೃತಿ. ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪ್ರಕಾಶನ ಬೆಳಗಾವಿ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಈ ಕೃತಿ 15 ರೂಪಾಯಿ ಬೆಲೆಯನ್ನ ಅಂದಿನ ದಿನಗಳಲ್ಲಿ ಒಳಗೊಂಡಿತ್ತು. ಹಾಗೂ 40 ಪುಟಗಳ ಈ ಚಿಕ್ಕದಾದ ಕೃತಿ ನವಿಲು ಕುಣಿತ ಅನ್ನುವಂತ ಈ ಕೃತಿಯನ್ನ ಶ್ರೀಮತಿ ಸುನಂದಾ ಬೆನ್ನೂರ್ ಅವರು ಬರೆದಿದ್ದಾರೆ. ಮುನ್ನುಡಿಯನ್ನ ಸತ್ಯಾರ್ಥಿ, ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆ ಬೈಲಹೊಂಗಲ ಸತ್ಯಾರ್ಥಿ ಅವರು ಈ ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಪ್ರಕಾಶ್ ದೇಶಪಾಂಡೆ ಅವರು ನೆಲ್ಮೆಯ ನುಡಿಯನ್ನ, ಬೆನ್ನುಡಿಯನ್ನ ಅಧ್ಯಕ್ಷರು ಶಿಕ್ಷಕರ ಸಂಘ ಆಣೆಕಟ್ಟು ಹುಕ್ಕೇರಿ ಅವರು, ಎಸ್.ಎಂ. ಸಿರೂರ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಈ ಕೃತಿಯಲ್ಲಿ ಒಟ್ಟು 16 ಕವಿತೆಗಳು ಇದ್ದು ಸುಂದರವಾದ ಕವಿತೆಗಳನ್ನು ಒಳಗೊಂಡಂತ ಕೃತಿ ಇದಾಗಿದೆ. ಅಂದಿನ ದಿನಗಳಲ್ಲಿ ಸುಂದರವಾದ ರೇಖಾಚಿತ್ರವನ್ನ, ಮುಖಪುಟ ವಿನ್ಯಾಸವನ್ನ ರಚಿಸಿದಂತೆ ಈ ಕೃತಿ ರಚನೆಯಾಗಿದೆ. ಇಲ್ಲಿರುವಂತಹ ಕೃತಿಗಳಲ್ಲಿ ಆಯ್ದ ಕವಿತೆಗಳನ್ನ 16 ಕವಿತೆಗಳಲ್ಲಿ ಕೆಲವೊಂದು ಕವಿತೆಗಳನ್ನ ನಾವು ನೋಡೋಣ. ವಸತು ಶಾಲೆ ಅನ್ನುವಂತ ಒಂದು ಶಿಶು ಗೀತೆ. ಬಂತು ನಮಗೆ ವಸತು ಶಾಲೆ, ವಸತು ಹರುಷ ನೀಡುತ್ತಾ, ಊರು ಜನರು ಸೇರಿ ಇಲ್ಲಿ ಹೆಮ್ಮೆಯಿಂದ ಆಡುತ್ತಾ, ಗುರುಮಾತೆಯೊಳವಿಂದ ಗ್ರಾಮ ಗಣ್ಯರು ಸೇರಿ ನಿರ್ಮಿಸಿದ ಈ ಶಾಲೆ ಮುದ್ದು ಮಕ್ಕಳ ಮಾಲೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಕಲಿಯುವೆಲೆಂದು ಬಂದರಲ್ಲ, ಬಡತನ ಮೆರತಿಲ್ಲಿ ಸೊಗಸಾಗಿ ಕಲಿತರಲ್ಲ. ಭೇದ ಭಾವ ಒಂದು ಇಲ್ಲ ವಿದ್ಯೆಯನ್ನು ಕಲಿಯಲು, ಒಂದೇ ಮನೆಯ ಬಂಧು ಭಾವ ಹಾಡಿ ಹಾಡಿ ನಲಿಯಲು. ಅಂದ್ರೆ ಹೊಸ ಶಾಲೆ, ಹೊಸ ಮಗು ಅಂದಿನ ದಿನದಲ್ಲಿ ಹೊಸ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಹೊಸ ಸಂಭ್ರಮ, ಹರುಷ ಮನೆ ಮಾಡಿರುತ್ತೆ. ಅಂದ್ರೆ ಊರು ಜನರೆಲ್ಲ ಸೇರಿ ತಮ್ಮ ಶಾಲೆಯನ್ನ ಅಭಿಮಾನದಿಂದ, ಗ್ರಾಮದ ಗಣ್ಯರೆಲ್ಲ ಸೇರಿ ಶಾಲೆಯನ್ನ ಶೃಂಗರಿಸಿ ಸಣ್ಣ ಸಣ್ಣ ಮಕ್ಕಳು ಕಲಿಯಕ ಬರ್ತಾರೆ. ಇಲ್ಲಿ ಆಟ ಆಡಿ ಹಾಡನ್ನ ಆಡುತ್ತಾ ಸುಂದರವಾಗಿ ಯಾವುದೇ ಭೇದ ಭಾವ ಇಲ್ಲದಂತೆ, ಲಿಂಗ ತಾರತಮ್ಯ ಇಲ್ಲದಂತೆ ಕೂಡಿ ಆಡುವಂತದ್ದು ಒಂದು ಸ್ಥಳ ಯಾವುದಂದ್ರೆ ಅದು ಶಾಲೆ. ಹಾಗೆ ಮತ್ತೊಂದು ಗೆಳೆಯರ ಬಗ್ಗೆ. ಬನ್ನಿ ಗೆಳೆಯರೇ, ಬನ್ನಿ ಎಳೆಯರೇ, ಬೇಗ ಶಾಲೆ ಸೇರುವ, ಆಟ ಪಾಠ ಕಲಿಸುವ, ಸಮವಸ್ತ್ರ ಧರಿಸುವ, ಶಿಸ್ತಿನಿಂದ ನಡೆಯುವ, ಗುರುಮಾತೆಗೆ ನಮಿಸುವ, ಭಕ್ತಿಯಿಂದ ಬಾಗುವ, ವಿನಯಶೀಲರಾಗುವ, ದೇಶ ಸೇವೆ ಮಾಡುವ, ಜನರ ಪ್ರಗತಿ ತಿಳಿಯುವ, ಜಾಣರಾಗಿ ಬಾಳುವ. ನಾವು ಗೆಳೆಯರೆಲ್ಲ ಬನ್ರಿ, ಬೇಗ ಬೇಗ ಶಾಲೆಗೆ ಹೋಗಿ ಶಾಲೆಯನ್ನ ಸೇರೋಣ, ಆಟ ಪಾಠ ಕಲಿಯೋಣ, ಹಾಗೆ ಸಮವಸ್ತ್ರವನ್ನ ಧರಿಸೋಣ. ಯಾವುದೇ ಒಬ್ಬ ಶ್ರೀಮಂತಿಕೆಯನ್ನ ತೋರುವಂತ ಶ್ರೀಮಂತ ಬಟ್ಟೆಯನ್ನು ಹಾಕೋದುವಂಥದ್ದು, ಬಡವ ಹರಿದ ಬಟ್ಟೆಯನ್ನು ಹಾಕೊಳ್ಳುವಂಥದ್ದಿಲ್ಲ. ಶಾಲೆಯಲ್ಲಿ ಎಲ್ಲರೂ ಸಹ ಸಮವಸ್ತ್ರವನ್ನ ಧರಿಸಿಕೊಂಡು ಶಿಸ್ತಿನಿಂದ ಶಾಲೆಯಲ್ಲಿ ಕಲಿತು ಆಟ ಪಾಠವನ್ನ ಕಲಿಯುವ ಮೂಲಕ ಗುರುಮಾತೆಗೆ ನಮಿಸಿ ಭಕ್ತಿಯಿಂದ ಬಾಗುವ, ವಿನಯರಾಗಿ ದೇಶ ಸೇವೆ ಮಾಡುವ. ನಾವು ವಿದ್ಯೆ ಕಲಿಸುವಂಥದ್ದು ವಿನಯವನ್ನ ನಾವು ಕಲಿತುಕೊಂಡು ದೇಶ ಸೇವೆಯನ್ನ ಮಾಡ್ತಾ ಜಗದ ಪ್ರಗತಿಯನ್ನ ಕಾಣೋಣ, ಹಾಗೆ ಜಾಣರಾಗಿ ಬಾಳೋಣ. ನಾವು ವಿದ್ಯೆಯನ್ನ ಕಲಿತು ಜಗತ್ತಿನ ಪ್ರಗತಿಗಾಗಿ ಶ್ರಮಿಸ್ತಾ, ಜಗತ್ತು ಎಷ್ಟು ಪ್ರಗತಿಯನ್ನು ಹೊಂದುತ್ತಿರುತ್ತೋ ಅದ್ರ ಜೊತೆಗೆ ನಾವು ಸಹ ಪ್ರಗತಿಯನ್ನು ಹೊಂದೋಣ ಅನ್ನುವಂತ ಆಶಯವನ್ನ ಹೊಂದಿದೆ. ಹಾಗೆ ಜಗತ್ತಿನ ಜೊತೆಗೆ ನಾವು ಪ್ರಗತಿಯನ್ನು ಹೊಂದ್ತಾ ನಾವು ಜಾಣರಾಗೋಣ ಅನ್ನುವಂಥದ್ದು. ಆಟಿಕೆ ಅಂಗಡಿ ತಂದಾನಲ್ಲ, ಮಕ್ಕಳ ಕೂಗಿ ಹೇಳನಲ್ಲ. ಆಟಿಕೆ ಬೇಕೆ ಆಟಿಕೆ, ಬಣ್ಣ ಬಣ್ಣದ ಆಟಿಕೆ, ಕಾಜಿನ ಒಳಪಿದ ಅಂದದ ಗೊಂಬೆ, ಪಿಳಿ ಕಂಗಳ ಬಿಡುತಿಯ ಗೊಂಬೆ, ಚೆಂಡು ಗುಂಡು ಲಗೋರಿ ಉಂಟು, ಪೀಪಿ ಕೊಳಲು ಕೋವಿ ಉಂಟು, ಕಿಟ್ಟುಗೆ ಬೇಕೆ ಲಗೋರಿ ಚೆಂಡು, ಪುಟ್ಟುಗೆ ಬೇಕೆ ಚಿನಿಪಿನಿ ದಾಂಡು, ರಾಮಗೆ ಬೇಕು ತುತ್ತೂರಿ, ಭೀಮನು ಕೊಂಡನು ಬಣ್ಣದ ಬುಗುರಿ.
ಆಟಿಕೆ ಸಾಮಾನುಗಳು ಮಕ್ಕಳಿಗೆ ತುಂಬಾ ಪ್ರಿಯವಾಗಿರುವಂತ ಒಂದು ಸ್ಥಳ. ಜಾತ್ರೆಗಳು ಬಂತಂದ್ರೆ ಮಕ್ಕಳು ಮೊದಲು ಗಮನ ಕೊಡೋದೇ ಆಟಿಕೆ ಸಾಮಾನುಗಳ ಬಗ್ಗೆ. ಆಟಿಕೆ ಸಾಮಾನು ಅಂಗಡಿಯವನು ತರ ಕೂಗಿ ಮಕ್ಕಳು ಹೋಗ್ತಾರಂದ್ರೆ ಅವನು ಕೂಗಿ ಕೂಗಿ ಹೇಳ್ತಿರ್ತಾನೆ, ನಮ್ ಕಡೆ ಅಂದದ ಗೊಂಬೆ ಇದೆ, ಗಾಜಿನ ಗೊಂಬೆ ಇದೆ, ಆ ಗೊಂಬೆ ಇದೆ, ಪ್ಲಾಸ್ಟಿಕ್ ಗೊಂಬೆ ಇದೆ ಅಂತೇಳಿ ಮಕ್ಕಳನ್ನ ಆಕರ್ಷಿಸುವಂತದ್ದು. ಹಾಡುಗಳನ್ನ ತರ ಹಾಡುಗಳನ್ನ ಹಾಕೋದು, ಆಮೇಲೆ ವಿವಿಧ ವಸ್ತುಗಳನ್ನ ಪ್ರದರ್ಶನ ಇಡುವುದರ ಮೂಲಕ ಮಕ್ಕಳನ್ನ ಅಂಗಡಿ ಕಡೆಗೆ ಆಕರ್ಷಿಸುವಂತದ್ದು. ಒಂದು ಸಾರಿ ಮಕ್ಕಳು ಬಂದ್ಬಿಟ್ರೆ ವ್ಯವಹಾರ ವಹಿವಾಟು ಜೊತೆಗೆ ತಾನು ಹೆಚ್ಚಿನ ಗೊಂಬೆಗಳನ್ನ ಮಾರಾಟ ಮಾಡುವಂತದ್ದು. ಯಾಕಂದ್ರೆ ಮಕ್ಕಳು ಆಸೆಗೆ ಬಿದ್ದು ಆಟಕ್ಕೆ ಬಿದ್ದು ತಂದೆ ತಾಯಿ ಆಟ ಸಾಮಾನು ಕೊಡಿಸತನ ಆಟಕ್ಕೆ ಬೀಳ್ತಾರೆ. ಹಾಗಾಗಿ ಆಟಿಕೆ ಸಾಮಾನು ಅಂಗಡಿಯವನು ಫಳ ಫಳ ಹೊಳೆಯುವಂತ ಗೊಂಬೆಗಳನ್ನ ತಂದು, ಮಕ್ಕಳು ಬೇಕೆ ನಿಮಗೆ ತಗೋರಿ, ಚೆಂಡು ಗುಂಡು ಲಗೋರಿ ಆಟ ಆಡೋಂಥದ್ದು, ಪೀಪಿ ಕೊಳಲು ಎಲ್ಲ ಇದೆ. ಲಗೋರಿ, ಚೆಂಡು, ಪುಟ್ಟಿಗೆ, ಚಿನಿಪಿನಿ ದಾಂಡು, ತುತ್ತೂರಿ, ಹಾಗೆ ಬಣ್ಣದ ಬುಗುರಿ ಎಲ್ಲವೂ ಸಾಮಾನುಗಳು ನಮ್ಮ ಕಡೆ ಸಿಗುತ್ತವೆ, ತೆಗೆದುಕೊಳ್ಳ್ರಿ ಅನ್ನುವಂಥದ್ದು ಆಶಯವನ್ನ ಮಕ್ಕಳಿಗೆ ಆಟದ ಸಾಮಾನು ಖರೀದಿಸ್ಬೇಕು ಅನ್ನುವಂತ ಆಸೆಯನ್ನ ಮಕ್ಕಳಲ್ಲಿ ಉಂಟು ಮಾಡುವಂಥದ್ದು ವ್ಯಾವಹಾರಿಕವಾಗಿರುವಂತ ಗುಣ, ವ್ಯಾಪಾರಿ ಗುಣ. ಇನ್ನು ನಾವೆಲ್ಲ ಒಂದು ಅನ್ನುವಂಥದ್ದು. ನಾವೆಲ್ಲ ಒಂದೇ ಶಾಲೆಯೊಳೆಂದು, ನಾವೆಲ್ಲ ಬಂದು ಊರಿನೊಳಗೆಂದು, ಸತ್ಯ ಶಾಂತಿ ಇದೆ ನಮ್ಮಲ್ಲಿ, ನಿತ್ಯ ಸುಖಿಗಳು ನಾವಿಲ್ಲಿ, ತಂದೆ ತಾಯಿಗಳು ತೋರಿದ ದಾರಿ, ದೇಶ ಸೇವೆಯೇ ನಮ್ಮಯ ಗುರು. ನಾವು ಎಲ್ಲರೂ ಸಹ ಒಂದೇ, ಯಾವುದೇ ಭೇದ ಭಾವ ಮಾಡದೆ ಜಾತಿಯ ಧರ್ಮದ ಇದು ಮಾಡದೆ, ಲಿಂಗ ತಾರತಮ್ಯ ಮಾಡಲಾರದೆ, ಜಾತಿಯ ಒಂದು ಹಂಗನ್ನ ಮೀರಿ ಅಂತದ್ದು ನಾವೆಲ್ಲ ಒಂದೇ ಬಂಧುತ್ವದ ಒಳಗಿರುವಂತ ನಾವು. ಸತ್ಯ ಶಾಂತಿ ನಮ್ಮಲ್ಲಿರ್ಬೇಕು, ನಿತ್ಯ ಸುಖಿಗಳು ನಾವು, ತಂದೆ ತಾಯಿಗಳು ತೋರಿದ ದಾರಿಯಲ್ಲಿ ದೇಶ ಸೇವೆ ಮಾಡ್ತಾ ದೇಶಕ್ಕಾಗಿ ದುಡಿದುವಂತ ನಾವುಗಳು ಸುಖಿಗಳು, ನಿಜ ಸುಖಿಗಳು ಅನ್ನುವಂಥದ್ದು. ಇನ್ನು ಚಂದಮಾಮ ಅನ್ನುವಂತ ಒಂದು ಕವಿತೆಯಲ್ಲಿ, ಚಂದಮಾಮ ಚಂದಮಾಮ ನನ್ನೊಡನೆ ಆಡಲು ಬಾ ಚಂದಮಾಮ, ಚಿನ್ನಿ ದಾಂಡು ಚಿನ್ನಿ ಕೋಳು ಚಂದಮಾಮ, ನೀ ಬಂದರೆ ಕೊಡುವೆ ಬಾರೋ ಚಂದಮಾಮ, ಚೆಂಡು ಬುಗುರಿ ಗುಂಡಿ ಗೋಲಿ ಚಂದಮಾಮ, ದುಂಡನೆ ತಿರುಗಿ ಆಡೋಣ ಬಾರೋ ಚಂದಮಾಮ, ಚಕ್ಕುಲಿ ಚೂಡ ತಿನ್ನಲು ಕೊಡುವೆ ಚಂದಮಾಮ, ಹಾಲು ಗಿಂಡಿ ಹಾಲು ಕುಡಿಯಲು ಕೊಡುವೆ ಚಂದಮಾಮ, ಪಾಟಿ ಪುಸ್ತಕ ಕೊಡುವೆ ನಿನಗೆ ಓದಲು ಬರೆಯಲು ಬಾಣೋ ಚಂದಮಾಮ, ಮುಗಿಲ ಮೇಲೆ ಥಂಡಿ ಬಹಳ ಒದ್ದುಕೊಳ್ಳಲು ರಗ್ಗು ಕೊಡುವೆ ಚಂದಮಾಮ. ಮಕ್ಕಳಲ್ಲಿ ಎಷ್ಟು ಮುಗ್ಧತೆ ಇರ್ತದೆ ಅಂದ್ರೆ, ಮಗು ಮುಗ್ಧತೆ ಇದ್ದಾಗ ಮಾತ್ರ ಲೇಖಕ ಮಕ್ಕಳ ಸಾಹಿತ್ಯವನ್ನ ರಚಿಸಕ್ ಸಾಧ್ಯ. ಆ ನಿಟ್ಟಿನಲ್ಲಿ ಮಗು ಚಂದಮಾಮನ್ ಕರೀತೆ, ಸುಮ್ಮನೆ ಕರೆಯೋದಿಲ್ಲ. ಆ ಚಂದಮಾಮ ನಾನು ನೋಡ್ತೇನೆ, ಆಡಕ್ ಬಾ, ನಾನು ನಿನಗೆ ಆಟ ಸಾಮಾನು ಕೊಡ್ತೀನಿ, ಸುಮ್ಮನೆ ಕರೆಯೋದಿಲ್ಲ ನಾನು, ನೀನು ಆಟಕ್ ಬಂದ್ರೆ ಚಿನ್ನಿ ದಾಂಡು ಕೊಡ್ತೀನಿ, ಗೋಳಿ ಬಳಪ ಕೊಡ್ತೀನಿ, ನೀ ಬಾ ನನ್ ಜೊತೆಗೆ ಆಟ ಆಡಕ, ಆಮೇಲೆ ಬಂದ್ರೆ ಚೆಂಡು ಬುಗುರಿ ಗುಂಡುಗೋಲಿ ಕೊಡ್ತೀನಿ, ದುಂಡಗೆ ತಿರುಗಿ ಬಂದ್ಬಿಡಮ್ಮ, ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಬಿಡಮ್ಮ, ಆಮೇಲೆ ಚಕ್ಕುಲಿ ಬರೀ ಆಟ ಆಡೋದ ಅಷ್ಟೇ ಅಲ್ಲ, ಮತ್ ನೀನು ತಿನ್ನಕನು ತಿಂಡಿ ಕೊಡ್ತೀನಿ, ನಾನು ಚಕ್ಲಿ ಕೊಡ್ತೀನಿ, ಕೋಡ್ಬಳೆ ಕೊಡ್ತೀನಿ, ಹಾಲು ಕೊಡ್ತೀನಿ ಕುಡಿಯಾಕ ಬಾ, ಮತ್ತೆ ಪಾಠ್ಯ ಪುಸ್ತಕನು ಕೊಡ್ತೀನಿ, ಶಾಲೆಗೆ ಹೋಗೋಣ, ಓದಿ ಬರೆದು ಬುದ್ಧಿವಂತ ಆಗಂತಿ ಬಾ ನೀನು ಅಂತ ಹೇಳ್ತಾರ. ಮತ್ತೆ ಆಕಾಶದಾಗ ಥಂಡಿ ಬಾಳ ಐತೆ, ಚಳಿ ಬಾಳ ಐತೆ, ನೀನ್ ಆಕಾಶದಾಗಿದ್ರೆ ಬಾಳ ಚಳಿ ಆಗತ್ತ, ನೀ ಕೆಳಗ್ ಬಂದ ನಿನಗೆ ಹೊಚ್ಕೊಳಕ ರಗ್ಗು ಕೊಡ್ತೀನಿ, ಚಳಿಯಿಂದ ತಪ್ಸ್ಕೊಳಕ ನಿನಗೆ ಹಾಸಿಗೆ ರಗ್ಗು ಕೊಡ್ತೀನಿ ಬಾ ನೀನು ಅಂತದ್ದು. ಚಂದ್ರನಿಗೆ ಆಮಿಷ ಕೊಡುವಂಥದ್ದು ಮಗು. ಮಕ್ಕಳು ಎಷ್ಟು ಅಮಾಯಕರಾಗಿ ಮುಗ್ಧತೆಯಿಂದ ಮಾತಾಡ್ತಿರ್ತಾರೆ ಅಂದ್ರೆ, ಚಂದ್ರನಿಗೆ ಆಮಿಷೆಯನ್ನು ತೋರಿ ಬಾ ನೀನು ಆಟಕ್ ಬಾ, ಪುಸ್ತಕ ಕೊಡ್ತೀನಿ, ಪಾಠಿ ಕೊಡ್ತೀನಿ, ನನ್ ಜೊತೆಗೆ ಆಡಕ ಬಾ ಅನ್ನುವಂಥದ್ದು ಚಂದಮಾಮನ ಕರೆಯುವಂಥದ್ದು. ಇನ್ನು ನವಿಲಿನ ಕುಣಿತ ಅನ್ನುವಂಥದ್ದ ಒಂದು ಕವಿತೆಯಲ್ಲಿ, ಎಂತ ಚಂದ ನವಿಲ ಕುಣಿತ ಸಂತಸದಿಂದ ಕುಣಿತಾವು, ಮಳೆ ಮೋಡ ಕಂಡ್ರೆ ನವಿಲಿಗೆ ಹಿಗ್ಗ ತೈ ಕುಣಿತಾವು, ಎಳೆ ಬಿಸಿಲು ಮಳೆಗಾಳಿ ಸುಳಿಯಲು ಗರಿಗೆದರಿ ಕುಣಿತಾವು, ಮುಗಿಲಿಗೆ ಮುಖ ಮಾಡಿ ಮೈಮರೆದು ಕುಣಿದಾವು, ಬಣ್ಣ ಬಣ್ಣದ ಹೂ ಅರಳಿದಂತೆ ನವಿಲಗರಿ ಕಣ್ಣು ತೆರೆದಾವ, ನಟರಾಜ ಕುಣಿದು ಪ್ರಿಯತಮೆಯ ಕರೆದಂತೆ, ಶಾರದೆಯ ಸೇವೆಯಲ್ಲಿ ಮನದುಂಬಿ ನಲಿದಂತೆ, ರಂಬೆ ಊರ್ವಶಿ ಮೇನಕಿಯರಿಗೆ ನಾಟ್ಯ ರಾಣಿ ನಮಗೆ, ವಾಹನವಾದ ವೀಣ ಪಾಣಿಗೆ ರಾಷ್ಟ್ರ ಪಕ್ಷಿ ಆದೆ ನೀ ನಮಗೆ. ಎಂತ ಚಂದದ ನವಿಲು. ನವಿಲಿನ ಕುರಿತಾಗಿರುವಂಥದ್ದು ಬಣ್ಣ ಬಣ್ಣದ ಆಕರ್ಷಕವಾದ ರೆಕ್ಕೆಗಳನ್ನು ಒಳಗೊಂಡಿರುವಂತಹ ಒಂದು ನವಿಲು, ರಾಷ್ಟ್ರೀಯ ಪಕ್ಷಿ ಆಗಿರುವಂತಹ ನವಿಲು. ಮಳೆ ಮೋಡ ಕಂಡ್ರೆ ನವಿಲಿಗೆ ತುಂಬಾ ಹಿಗ್ಗು, ಖುಷಿಯಿಂದ ಕುಣಿತೈತೆ, ಎಂತ ಸೊಗಸು, ಏನು ಚಂದ.
ಎಳೆ ಬಿಸಿಲು ಮಳೆಗಾಳಿ ಬಂದ್ರೆ ಸಾಕು ಮತ್ತೆ ಖುಷಿಯಾಗಿ ಮೈಮರೆತು ಕುಣಿತತೆ. ಬಣ್ಣ ಬಣ್ಣದ ಹೂಗಳು ಅರಳಿದಂತೆ ನವಿಲಗರಿ ಬಿಚ್ಚಿ ಕುಣಿತಾ ಇದ್ರೆ ವಿವಿಧ ಬಣ್ಣ ಬಣ್ಣದ ಆಕರ್ಷಕವಾದ ಹೂಗಳನ್ನ ನೋಡಿದಂತ ಅನುಭವ ನಮಗಾಗತ್ತೆ. ವಿದ್ಯಾ ದೇವತೆಯಾಗಿರುವಂತ ಸರಸ್ವತಿಯ ವಾಹನವಾಗಿರುವಂತ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿದೆ. ಹಾಗೆ ನಮಗೆ ರಾಷ್ಟ್ರೀಯ ಪಕ್ಷಿ ಆಗಿರುವಂತ ಹೆಮ್ಮೆ ನಮಗಿದೆ. ಇಂಥ ರಾಷ್ಟ್ರೀಯ ಪಕ್ಷಿ ಆಗಿರುವಂತ ನವಿಲು ನೋಡುವುದೇ ಒಂದು ಚಂದ. ಆಕರ್ಷಕವಾದ ಬಣ್ಣ ಬಣ್ಣಗಳಿಂದ ಕೂಡಿರುವಂತ ನವಿಲನ್ನ ನೋಡುವಂಥದ್ದು ಖುಷಿ ಅನ್ನುವಂತ ಮಾತನ್ನ ಲೇಖಕರು ಹೇಳ್ತಾರೆ. ಇನ್ನ ಬೇಗ ಏಳಿ ಮಕ್ಕಳೇ ಅನ್ನುವಂತ ಒಂದು ಕವಿತೆಯಲ್ಲಿ ಮುದ್ದು ಮುದ್ದು ಮಕ್ಕಳೇ ಬೇಗ ಏಳಿ ಮಕ್ಕಳೇ, ಅದು ಕೂಲಿ ಕೂಗಿತು ಹೊತ್ತು ಮೇಲೆ ಕೇರಿತು, ಒತ್ತೇರಿ ಮಲಗುವುದು ಚಂದಲ್ಲ, ಜಳಕ ಮುಗಿಸಿ ಬಟ್ಟೆ ಧರಿಸಿರಲ್ಲ, ಕೈ ಮುಗಿದು ದೇವರನ್ನು ಬೀಡಿರಲ್ಲ, ಶಿಸ್ತಿನಲ್ಲಿ ಶಾಲೆಗೆ ಸಾಗಿರಲ್ಲ, ಕೊಟ್ಟ ಪಾಠದ ಒಪ್ಪಿಸಿರಲ್ಲಿ ಗುರುಗಳ ಪ್ರೀತಿಯ ಗಳಿಸುವಿರಿ, ಅಂದಿನ ಪಾಠ ಅಂದೇ ಕಲಿಯಿರಿ, ದೊಡ್ಡವರಾಗಿ ಬಾಳಿರಿ. ನಾವು ಬಾಳುವಂಥದ್ದು ಬದುಕಿನಲ್ಲಿ ಶಿಸ್ತಿನಿಂದ ಜೀವನ ಸಾಗಿದಾಗ ಮಾತ್ರ ನಮ್ಮ ಜೀವನ ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಕ್ಕ ಸಾಧ್ಯತೆ ಇದೆ. ಹಾಗಾಗಿ ಮುದ್ದು ಮಕ್ಕಳೇ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಹುಟ್ಟುವಕ್ಕಿಂತ ಮೊದಲೇ ಎದ್ದು ಯೋಗಾಸನ ಮಾಡಿ ಅಭ್ಯಾಸವನ್ನ ಮಾಡಿ ಚೆನ್ನಾಗಿ ಉಂಡು ಬೇಗ ಬೇಗ ಶಾಲೆಗೆ ಹೋಗ್ಬೇಕು. ಲೇಟಾಗಿ ಎದ್ದು ಶಾಲೆಗೆ ತಡವಾಗಿ ಹೋಗುವಂಥದ್ದು ಸರಿಯಲ್ಲ. ಹಾಗಾಗಿ ಶಾಲೆಗೆ ಬೇಗ ಹೋಗ್ಬೇಕಂದ್ರೆ ನೀವು ಬೇಗ ರೆಡಿ ಆಗ್ಬೇಕು, ಸಿದ್ಧರಾಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಕೈ ಮುಗಿದು ದೇವರನ್ನ ಬೇಡ್ಕೊಳ್ರಿ. ಒಳ್ಳೆಯ ಜ್ಞಾನ ವಿದ್ಯಾ ಬುದ್ಧಿಯನ್ನ ದೇವರೇ ನಮಗೆ ಕೊಡು ನೀನು ಅನ್ನುವಂತ ಮಾತನ್ನ ಲೇಖಕರು ಇಲ್ಲಿ ಹೇಳ್ತಾರೆ. ಹಾಗೆ ಕೊಟ್ಟ ಪಾಠವನ್ನ ತಪ್ಪದೆ ಅಂದೇ ಒಪ್ಪಿಸಿ ಬಿಡ್ರಿ, ಗುರುಗಳ ಪ್ರೀತಿಯ ಗಳಿಸುವಿರಿ. ಅಂದಿನ ಪಾಠವನ್ನ ಅಂದೇ ಓದಿ ಬಿಟ್ರೆ ಗುರುಗಳಿಗೆ ತುಂಬಾ ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಹಾಗಾಗಿ ನೀವು ಅವತ್ತಿನ ಪಾಠವನ್ನ ಅವತ್ತೇ ಓದಿ ಮುಗಿಸ್ರಿ, ಗುರುಗಳು ನಿಮಗೆ ತುಂಬಾ ಇಷ್ಟಪಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿರುವಂತ ಕವಿತೆಗಳು ಗೇಯತೆಯಿಂದ ಪ್ರಾಸದಿಂದ ಕೂಡಿದ್ದು, ಪ್ರತಿಯೊಂದು ಕವಿತೆಯು ಸುಂದರವಾದ ಕವಿತೆಗಳನ್ನ ಶ್ರೀಮತಿ ಸುನಂದ ಬೆನ್ನೂರ್ ಅವರು ರಚಿಸಿದ್ದಾರೆ. ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ 14 ವರ್ಷಗಳನ್ನ ಅಂದಿನ ದಿನಗಳ ಪೂರೈಸಿರುವಂತ ಇವರು ಚಿಗುರು ಚೇತನ ಸಂತಸ ಕಾರಂಜಿ ಅನ್ನುವಂತ ಈಗಾಗಲೇ ಕೃತಿಗಳನ್ನ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರದಿಂದ ಗೌರವ ಪುರಸ್ಕಾರಗಳನ್ನ ಪಡೆದಿರುವಂತ ಲೇಖಕರು ಮಕ್ಕಳ ಜೊತೆಗೆ ಇರುವುದರಿಂದ, ಮಕ್ಕಳ ಒಡನಾಟ ಅವರಿಗಿರುವುದರಿಂದ ಮಕ್ಕಳ ಸಾಹಿತ್ಯವನ್ನ ರಚಿಸಲು ಸಾಧ್ಯವಾಗಿದೆ. ಹಾಗೆ ಮಕ್ಕಳಿಗೆ ಇಷ್ಟವಾಗುವ ರೀತಿ ಸಾಹಿತ್ಯವನ್ನ ರಚಿಸುವಲ್ಲಿ ಸುನಂದ ಬೆನ್ನೂರ್ ಅವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನವಿಲು ಕುಣಿತ ಅನ್ನುವಂತ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಓದಲು ಕೊಡಬೇಕು. ಅವರಿಗೆ ಮಕ್ಕಳಲ್ಲಿ ಓದುವಂತ ಆಸಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಬಹುಮಾನವಾಗಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟ ದಿನಗಳಲ್ಲಿ ಪ್ರಶಸ್ತಿ ಬಹುಮಾನ ರೂಪದಲ್ಲಿ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಕೊಟ್ಟಿದ್ದೇ ಆದರೆ ಮಕ್ಕಳಲ್ಲಿ ಓದುವ ಅಭಿರುಚಿ ಉಂಟು ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಹಿತ್ಯ ಕೃತಿಗಳನ್ನೇ ಬಹುಮಾನವಾಗಿ ನೀಡುವುದರಿಂದ ಪುಸ್ತಕ ಅಭಿಮಾನ ಹಾಗೂ ಪುಸ್ತಕ ಸಂಸ್ಕೃತಿಯನ್ನ ಹೆಚ್ಚು ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪುಸ್ತಕ ಸಂಸ್ಕೃತಿ ಹೆಚ್ಚು ಹೆಚ್ಚು ಬೆಳೆದಂತೆಲ್ಲ ಮಕ್ಕಳಲ್ಲಿ ಓದುವ ಅಭಿರುಚಿನೂ ಸಹ ಬೆಳೆಯಕ್ಕೆ ಕಾರಣ ಆಗುತ್ತೆ, ಸಾಧ್ಯತೆ ಇದೆ. ಹಾಗಾಗಿ ಓದುವ ಅಭಿರುಚಿ ಮಕ್ಕಳಲ್ಲಿ ಉಂಟು ಮಾಡಬೇಕಂದ್ರೆ ಮಕ್ಕಳ ಸಾಹಿತ್ಯ ಕೃತಿಗಳು ಮಕ್ಕಳ ಕೈಯಲ್ಲಿ ಇರಬೇಕು. ಆ ಕಾರಣಕ್ಕಾಗಿ ಗ್ರಂಥಾಲಯಗಳಲ್ಲಿ ಮಕ್ಕಳಲ್ಲಿ ಇಂಥ ಸಾಹಿತ್ಯ ಕೃತಿಗಳು ಇರಬೇಕು ಅನ್ನುವಂಥದ್ದೊಂದಿಗೆ ಇವತ್ತಿನ 101ನೇ ಸಾಹಿತ್ಯ ಕೃತಿಯನ್ನ ಈ ಕೃತಿಯ ಪರಿಚಯದೊಂದಿಗೆ ಮುಗಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.